Okay, let me try that. Maybe. Okay. Can you hear now? Yeah. Okay. Christian faith is relational. ಕ್ರಿಸ್ತಿಯ ನಂಬಿಕೆ ಅನ್ನುವಂಥದ್ದು ಸಂಬಂಧಕ್ಕೆ ಸಂಬಂಧಪಟ್ಟದ್ದು. We can see that in the triune God. ಅದನ್ನ ನಾವು ತ್ರಯೇಕ ದೇವರಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. There is unity and oneness among the Trinity. ಆ ತ್ರಯೇಕತ್ವದಲ್ಲಿ ಐಕ್ಯತೆ ಉಂಟು ಮತ್ತು ಅವರ ಮಧ್ಯದಲ್ಲಿ ಹೊಂದಾಣಿಕೆ ಉಂಟು. And God wants us also to be united in our fellowship. ಅದೇ ರೀತಿಯಲ್ಲಿ ದೇವರು ನಾವು ಕೂಡ ನಮ್ಮ ಅನ್ಯೋನ್ಯತೆಯಲ್ಲಿ ಐಕ್ಯವಾಗಿರಬೇಕೆಂಬುದಾಗಿ ಆಶೆ ಪಡುತ್ತಾನೆ. Psalm 133 talks about the sweetness of brothers dwelling together in unity. ನಾವು 133ನೇ ಕೀರ್ತನೆಯಲ್ಲಿ ಓದ್ತೇವೆ, ಸಹೋದರರು ಒಂದಾಗಿರುವಂತದ್ದು ಎಷ್ಟು ಒಳ್ಳೆಯದು ರಮ್ಯವಾದದ್ದು ಎಂಬುದಾಗಿ. ಅದು ಅನ್ಯೋನ್ಯತೆಯನ್ನ ಸೂಚಿಸುತ್ತದೆ. Some of the oneness we have we can see in the following way. ಕುಟುಂಬವಿದ್ದ ಹಾಗೆ ಇದೆ. Church is one building with a foundation, the Lord. ಸಭೆ ಅನ್ನುವಂಥದ್ದು ಒಂದೇ ಕಟ್ಟಡವಾಗಿದೆ, ಅದರ ಅಡಿಪಾಯ ಯೇಸು ಕ್ರಿಸ್ತನೇ ಆಗಿದ್ದಾನೆ. Church is one body with one head. ಸಭೆ ಅನ್ನುವಂಥದ್ದು ಒಂದೇ ಶರೀರ, ಒಂದೇ ಶಿರಸ್ಸು ಅದಕ್ಕೆ. So these are all the things that brings that unity, ಈ the ಎಲ್ಲಾ fellowship in us. ಸಂಗತಿಗಳು ನಮ್ಮ ಮಧ್ಯದಲ್ಲಿ ಐಕ್ಯತೆ ಮತ್ತು ಅನ್ಯೋನ್ಯತೆಯನ್ನ ತರಲಿಕ್ಕೆ ಸಾಧ್ಯ ಮಾಡ್ತದೆ. We looked at what all areas we should have fellowship, what areas we should not have fellowship. ಕಳೆದ in last ವಾರಗಳಲ್ಲಿ week. ಯಾವ ಕ್ಷೇತ್ರಗಳಲ್ಲಿ ನಾವು ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳಬಹುದು, ಯಾವ ಕ್ಷೇತ್ರಗಳಲ್ಲಿ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳಬಾರದು ಎಂಬುದಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. Even though the teachings were hard, I hope and believe that the Lord is working in our life to put away things that are not pleasing to God and fellowship in such a ಕೆಲವು sweet way. ಕಡೆ ನಮ್ಮ ಬೋಧನೆಗಳು ಕಲಿಸುವಿಕೆಯು ಕಠಿಣವಾಗಿದ್ದಿರಬಹುದು, ಆದರೆ ಅದನ್ನ ನಾವು ಕರ್ತನಲ್ಲಿ ಸ್ವೀಕರಿಸಿ ಕಲಿಯುವಾಗ ತಿಳ್ಕೊಂಡು ಅದರಂತೆ ಜೀವಿಸುವಾಗ ಒಂದು ಮಧುರವಾದ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. The first time church is mentioned, today I am going to talk about the discipline ನಾನು in the ಇವತ್ತು ನಿಮ್ಮ church. ಮಧ್ಯದಲ್ಲಿ ಸಭೆಯ ಮಧ್ಯದೊಳಗೆ ಇರಬೇಕಾದ ಶಿಸ್ತಿನ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. Any unity, any family without a discipline will be chaos. ಒಂದು ವೇಳೆ ಯಾವುದೇ ಒಂದು ಐಕ್ಯತೆ ಅಥವಾ ಯಾವುದೇ ಕುಟುಂಬ ಅದರ ಮಧ್ಯದಲ್ಲಿ ಶಿಸ್ತು ಇಲ್ಲ ಅನ್ನೋದಾದ್ರೆ ಅದು ಬಹಳ ಗಲಿಬಿಲಿಯನ್ನು ಉಂಟು ಮಾಡ್ತದೆ. So today we are going to look at what all areas and why there is need for discipline in the local church. ನಾವು ಯಾವ ಕ್ಷೇತ್ರಗಳಲ್ಲಿ ಯಾಕೆ ಸ್ಥಳೀಯ ಸಭೆಗಳಲ್ಲಿ ಒಂದು ಶಿಸ್ತು ಅನ್ನೋದು ಬೇಕು ಎಂಬುದಾಗಿ ನಾವು ನೋಡುವಂತರಾಗಿರೋಣ. You know, first time church is mentioned in the Bible, in the New Testament, it is in Matthew chapter 16 verse 18. ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲನೆಯ ಬಾರಿ ಸಭೆಯ ಕುರಿತು ಬರೆಯಲ್ಪಟ್ಟಿರುವಂತದ್ದು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವರ್ಷದಲ್ಲಿ ನಾವು ನೋಡ್ತೇವೆ. In there is only a reference that Jesus said, I will build my church. You know it, so we don't need to turn there. I will build my church in future tense. ಅಂದ್ರೆ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮುಂದೆ ಆಗಬೇಕಾಗಿರುವಂತ ಸಭೆಯ ಕುರಿತು ನಾನು ನನ್ನ ಸಭೆಯನ್ನ ಕಟ್ಟುವೆನು ಎಂಬುದಾಗಿ ಬರೆಯುತ್ತಾನೆ. Of course, the reference is to universal church.
ಆ ಸಭೆ ಯಾವ್ದ ಬಗ್ಗೆ ಬರಿತಾನೆ ಅಂತ ಹೇಳುವಾಗ ಸಾರ್ವತ್ರಿಕ ಸಭೆಯ ಕುರಿತು ಕ್ರಿಸ್ತನು ಇಲ್ಲಿ ತಿಳಿಸ್ತಾ ಇದ್ದಾನೆ. The next reference in the gospel is in Matthew 18. ಅನಂತರ ಈ ಮುಂದಿನ ಒಂದು ಸಂಗತಿ ಸಭೆಯ ಕುರಿತು ಬರೆಯಲ್ಪಟ್ಟಿರುವಂತದ್ದು ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ. We will read 15 to 20, chapter 18, 15 to 20. Please read, brother. 18ನೇ ಅಧ್ಯಾಯ ಮತ್ತಾಯ 15ನೇ ವರ್ಷದಿಂದ 20ನೇ ವರ್ಷ ನಾನು ಓದ್ತೇನೆ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ. ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನು ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರಕೊಂಡು ಹೋಗು. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು. ಆದ್ರೆ ಸಭೆಯ ಮಾತನ್ನು ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕಂದ್ರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. Okay, chapter 16, first reference about building the church. 16ನೇ ಅಧ್ಯಾಯದಲ್ಲಿ ನಾವು ಮೊದಲನೇ ಒಂದು ಸಂಗತಿಯನ್ನ ಸಭೆಯ ಕುರಿತು, ಸಭೆ ಕಟ್ಟುವುದರ ಕುರಿತು ನೋಡ್ತೇವೆ. Second reference twice in Matthew 18 about correction, discipline in the local church. ನಾವು ಎರಡನೇ ಒಂದು ಭಾಗವನ್ನ ಮತ್ತಾಯ 18ನೇ ಅಧ್ಯಾಯದಲ್ಲಿ 2 ಭಾಗವಾಗಿ ನೋಡ್ತೇವೆ. ಒಂದು ಏನಂದ್ರೆ ಸಭೆಯನ್ನ ತಿದ್ದುವುದು, ಇನ್ನೊಂದು ಸಭೆಯನ್ನ ಶಿಸ್ತುಪಡಿಸುವುದು. No, there are 2 times the church word is mentioned there. So ಆ ಭಾಗದಲ್ಲಿ 2 ಕಡೆ ಸಭೆ ಅನ್ನುವಂಥದ್ದು ಬರೆಯಲ್ಪಟ್ಟಿದೆ. Verse 20 we normally quote, sometimes we misquote it. ನಾವು 20ನೇ ವಚನವನ್ನ ಅನೇಕ ಸಲ ನಾವು ಅದನ್ನ ಹೇಳ್ತೇವೆ, ಆದ್ರೆ ಅದು ನಾವು ತಪ್ಪು ಗ್ರಹಿಕೆಯಿಂದ ಹೇಳ್ತೇವೆ. We normally say that 2 or 3 gathered, the Lord is there. That is true. ನಾವು ಸಾಧಾರಣವಾಗಿ ಹೇಳ್ತೇವೆ, ಎಲ್ಲಿ 2-3 ಹೆಸರಿನಲ್ಲಿ ಸೇರ್ತಾರೋ ಅಲ್ಲಿ ಕರ್ತನ ಇರ್ತಾನೆ, ಅದು ಸತ್ಯ. But here the reference is to church leaders gathering for correcting an issue in the church, and God's approval, the Lord's approval is there. That's the context of these 2 or 3. ಆದ್ರೆ ಇಲ್ಲಿ ಹೇಳಿರುವಂತ 2-3 ನನ್ನ ಹೆಸರಲ್ಲಿ ಎಂಬುದಾಗಿ ಹೇಳಿ ಬರುವಾಗ ಸಭೆಯ ನಾಯಕರುಗಳು ಯಾರಾದ್ರೂ ಒಂದು ವಿಷಯದಲ್ಲಿ ಅವರನ್ನ ಶಿಸ್ತಿಗೆ ಒಳಪಡಿಸ್ಲಿಕ್ಕೋ ಅಥವಾ ಅವರನ್ನ ಸರಿಪಡಿಸ್ಲಿಕ್ಕೋ ಕ್ರಮ ತೆಗೆದುಕೊಳ್ಳಲಿಕ್ಕೋ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳುವಂತ ಮಾತು. Disciplinary action is so important for the church that he himself explained this without teaching any further church doctrines. ಕರ್ತನಾದ ಯೇಸು ಕ್ರಿಸ್ತನು ನೋಡ್ರಿ, ಈ ಸಭೆಯ ಶಿಸ್ತು ಕ್ರಮಪಡಿಸುವಂತದ್ದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಹೇಳುವುದಾದ್ರೆ ಕರ್ತನು ತಾನೇ ಅದರ ಬಗ್ಗೆ ಈ ವಾಕ್ಯ ಭಾಗದಲ್ಲಿ ಹೇಳುವಂತವನಾಗಿದ್ದಾನೆ. ಸಭೆಯ ಕುರಿತಿರುವಂತ ಬೇರೆ ಬೋಧನೆಗಳು ಅವನಿಂದ ಇಲ್ಲ. All those other doctrines about the church is given in the epistles to the apostles when the Holy Spirit came. ಪವಿತ್ರಾತ್ಮನು ಬಂದ ಮೇಲೆ ಆ ಸಭೆಯ ಕುರಿತು ಇರುವಂತ ಬೋಧನೆಗಳನ್ನ ನಾವು ಪತ್ರಿಕೆಗಳಲ್ಲಿ ಅಪೊಸ್ತಲರ ಮುಖಾಂತರ ಪವಿತ್ರಾತ್ಮನು ಬಂದ ಮೇಲೆ ಕೊಟ್ಟದ್ದನ್ನ ನಾವು ನೋಡ್ತೇವೆ. So we understand that the discipline in the church is so important that the Lord, after telling about building the church, he himself talked about the discipline. It is that important that the Lord himself told about it. ಕರ್ತನಾದ ಯೇಸು ಕ್ರಿಸ್ತನು ಮೊದಲು ಸಭೆ ಕಟ್ಟುವುದರ ಕುರಿತು ಹೇಳಿದ ನಂತರ ತಕ್ಷಣ ಆತನು ಸಭೆಯಲ್ಲಿರಬೇಕಾದಂತ ಶಿಸ್ತಿನ ಕುರಿತು ತಾನೇ ಆ ವಿಷಯವನ್ನ ಪ್ರಸ್ತಾಪಿಸಿ ನುಡಿಯುವಂತವನಾಗಿದ್ದಾನೆ. That is how important it is. ಆದ್ರಿಂದ ನಾವು ತಿಳ್ಕೊಳ್ಳಬೇಕಾದ್ದೇನೆಂದ್ರೆ ಆ ಸಭೆಯ ಶಿಸ್ತು, ಸಭೆಯಲ್ಲಿ ಕ್ರಮಪಡಿಸುವಂತದ್ದು ಬಹಳ ಪ್ರಾಮುಖ್ಯವಾದಂತ ಸಂಗತಿ ಎಂದು.
Two main reasons why there should be discipline in the local church. ಸ್ಥಳೀಯ ಸಭೆಯಲ್ಲಿ ಶಿಸ್ತು ಇರಬೇಕು ಅನ್ನುವುದಕ್ಕೆ ಇರುವಂತ ಮುಖ್ಯ 2 ಕಾರಣಗಳು. First of all, to retain the holy character of the church in the eyes of the world. ಲೋಕದ ದೃಷ್ಟಿಯಲ್ಲಿ ಸಭೆಗೆ ಇರುವಂತ ಒಂದು ಪವಿತ್ರತೆಯ ಗುಣವನ್ನ ತೋರಿಸಿಕೊಡುವುದಕ್ಕಾಗಿ ಆ ಶಿಸ್ತು ಸಭೆಯ ಮಧ್ಯದಲ್ಲಿರಬೇಕು. Secondly, the Holy Spirit may work in the church without being grieved in our midst. ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನು ದುಃಖಕ್ಕೆ ಒಳಪಡದಂತೆ ಸಭೆಯ ಮಧ್ಯದಲ್ಲಿ ಆತನು ಕಾರ್ಯ ಮಾಡುವುದಕ್ಕಾಗಿ ಶಿಸ್ತು ಸಭೆಗಳಲ್ಲಿ ಇರಬೇಕು. We can expand this topic and see it in different way. Why there should be discipline in the local church. ನಾವು ಈ ವಿಷಯವನ್ನ ನಾವು ಬೇರೆ ಬೇರೆಯಾದ ರೀತಿಯಲ್ಲಿ ನಾವು ಕಲಿಯುವಂತವರಾಗಿರಬಹುದು. ಯಾಕೆ ಸ್ಥಳೀಯ ಸಭೆಯಲ್ಲಿ ಶಿಸ್ತು ಇರಬೇಕು ಎಂಬುವಂತ ವಿಷಯದಲ್ಲಿ. 1 Timothy 3:15 we'll read that. 1 Timothy 3:15. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ಓದೋಣ. ಮೊದಲನೇ ತಿಮೋಥೆ 3:15. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ ಅಂದ್ರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡ್ಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನ ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. So the church, first of all, is the house of God. Remember, this is talking about the local church. ನಾವು ಈಗ ಮಾತಾಡುವಾಗ ಜ್ಞಾಪಕದಲ್ಲಿ ಇಟ್ಕೊಳ್ರಿ, ಸ್ಥಳೀಯ ಸಭೆಯ ಕುರಿತು ನಾವು ಮಾತಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಸಭೆ ಅನ್ನುವಂಥದ್ದು ದೇವರ ಮನೆಯಾಗಿದೆ. And Psalm 93:5 talks about how the house of God should be. Psalm 93 verse 5. ನಾವು ಕೀರ್ತನೆ 93ನೇ ಕೀರ್ತನೆ 5ನೇ ವರ್ಷದಲ್ಲಿ ದೇವರ ಮನೆ ಹೇಗೆ ಇರಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. Holiness befits the house of God. Holiness is the mark of the house of God. ಪರಿಶುದ್ಧತ್ವ ಅನ್ನುವಂಥದ್ದು ದೇವರ ಮನೆಯ ಒಂದು ಗುರುತು. 1 Corinthians 14:40 says everything should be done in decently and in order. ನಾವು ಮೊದಲನೇ ಕೊರಿಂಥ 14ನೇ ಅಧ್ಯಾಯ 14ನೇ ವರ್ಷದಲ್ಲಿ 40ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. Many have a wrong understanding. The Old Testament God is very fearful. New Testament God is very loving. ಅನೇಕರಲ್ಲಿ ತಪ್ಪು ಕಲ್ಪನೆಗಳುಂಟು. ಏನಂದ್ರೆ ಹಳ ಒಡಂಬಡಿಕೆಯ ದೇವರು ಬಹಳ ಭಯಂಕರವಾಗಿದ್ದಾನೆ, ಹೆದರಿಕೆ ಉಂಟು ಮಾಡುವಂತನಾಗಿದ್ದಾನೆ. ಆದ್ರೆ ಹೊಸ ಒಡಂಬಡಿಕೆಯ ದೇವರು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ ಎಂಬುದಾಗಿ. That is a wrong understanding. God has never changed. It is the same God of the Old Testament and New Testament. ಇದು ತಪ್ಪಾದಂತ ಭಾವನೆಗಳು. ಯಾಕಂದ್ರೆ ದೇವರು ಏಕರೀತಿಯಾಗಿದ್ದಾನೆ. ಹಳ ಒಡಂಬಡಿಕೆಯಲ್ಲಿರುವಂತ ದೇವರೇ ಹೊಸ ಒಡಂಬಡಿಕೆಯಲ್ಲಿರುವಂತ ದೇವರು. ಆತನು ಬದಲಾಗುವಂತವನಲ್ಲ. Hebrews 12:29 in the New Testament says our God is a consuming fire. ನಾವು ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 29ನೇ ವರ್ಷದಲ್ಲಿ ನೋಡ್ತೇವೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ. That is in the New Testament. ಅದು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. The first discipline we see in the local church was in the Jerusalem church. We read that in Acts chapter 5. ನಾವು ಮೊಟ್ಟ ಮೊದಲ ಶಿಸ್ತು ಸ್ಥಳೀಯ ಸಭೆಯಲ್ಲಿ ಎಲ್ಲಿ ಆಯ್ತು ಎಂಬುದಾಗಿ ನೋಡುವಾಗ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನಲ್ಲಿರುವಂತ ಸಭೆಯಲ್ಲಿ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ. You know the story. We are not going to read it about Ananias and Sapphira. ನಮಗೆ ಅನನ್ಯನು ಮತ್ತು ಸಫೈರಳ ಆ ಕಥೆ ಗೊತ್ತುಂಟು. ನಾವು ಅದನ್ನು ಓದಿಕೊಳ್ಳುವುದು ಬೇಡ. I believe they were believers. ನಾವು ನಂಬಬೇಕು, ಯಾಕಂದ್ರೆ ಅವರು ವಿಶ್ವಾಸಿಗಳಾಗಿದ್ರು. But God has done a severe discipline in the very beginning of the church. ಆದ್ರೆ ದೇವರು ಆ ಸಭೆಯ ಪ್ರಾರಂಭದಲ್ಲಿಯೇ ಒಂದು ಬಹಳ ಕಠಿಣವಾದಂತ ಶಿಸ್ತು ಕ್ರಮವನ್ನ ನಡೆಸಿದ್ದಾರೆ.
I'm thankful to God that He is not doing it like that today. Otherwise, we would have funerals in our assembly every week. ಒಂದು ವೇಳೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ, ಅದು ಇವತ್ತಿನ ದಿವಸ ನಮ್ಮ ಸಭೆಗಳಲ್ಲಿ ದೇವರ ಕಾರ್ಯ ಆ ರೀತಿ ಮಾಡ್ತಾ ಇಲ್ಲ. ಒಂದು ವೇಳೆ ಮಾಡಿದ್ದೇ ಆಗಿದ್ದರೆ ಪ್ರತಿ ಭಾನುವಾರ ನಮ್ಮ ಸಭೆಯಲ್ಲಿ ಅನೇಕ ನಾವು ಭೂಸ್ಥಾಪನೆ ಕಾರ್ಯಗಳನ್ನ ಮಾಡಬೇಕಾಗಿತ್ತು. Thank God for His grace and mercy. ಆತನ ಕೃಪೆಗಾಗಿಯೂ ಆತನ ಕರುಣೆಗಾಗಿಯೂ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. But He is giving the church a message: don't take the house of God lightly. ಆದ್ರಿಂದ ಆತನು ಸಭೆಗೆ ಒಂದು ಸಂದೇಶವನ್ನ ಹೇಳ್ತಾ ಇದ್ದಾನೆ, ಏನಂದ್ರೆ ದೇವರ ಮನೆಯನ್ನ ಹಗುರವಾಗಿ ಪರಿಗಣಿಸಬೇಡ್ರಿ. In Acts 5 verse 5 and 11 we will read now. Acts 5 verse 5 and verse 11. ನಾವು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 5ನೇ ವಚನ ಮತ್ತು 11ನೇ ವಚನವನ್ನು ಓದಿಕೊಳ್ಳೋಣ. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. 11ನೇ ವಚನ, ಮತ್ತು ಸರ್ವ ಸಭೆಗೂ ಈ ಸಂಗತಿಗಳನ್ನ ಕೇಳಿದವರೆಲ್ಲರಿಗೂ ಮಹಾ ಭಯ ಹಿಡಿಯಿತು. Yeah, we read that what happened brought great fear among the church. ನಾವಲ್ಲಿ ಓದ್ತೇವೆ ಏನಾಯ್ತು ಎಂಬುದಾಗಿ, ಎಲ್ಲಾ ಸಭೆಯವರಿಗೂ ಮಹಾ ಭಯ ಹಿಡಿಯಿತು ಎಂಬುದಾಗಿ. Later in Acts chapter 8, there was a man by name Simon who was trying to buy. He also believed, he was baptized, but he was a duplicate. He was not genuine. He wanted to buy the power of Holy Spirit by money. ನಾವು ಅನಂತರ 8ನೇ ಅಧ್ಯಾಯಕ್ಕೆ ಅದೇ ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ ಅಲ್ಲಿ ಒಬ್ಬ ಮನುಷ್ಯನ ನೋಡುತ್ತೇವೆ, ಸೀಮೋನನು ಎಂಬುದಾಗಿ. ಅವನು ಕೂಡ ಯೇಸು ಸ್ವಾಮಿಯ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದ. ಆದ್ರೆ ಅವನು ಸರಿಯಾದಂತ ಪ್ರಾಮಾಣಿಕನಾದಂತ ಒಬ್ಬ ವಿಶ್ವಾಸಿ, ಆತನು ಸತ್ಯವಾದ ವಿಶ್ವಾಸಿ ಆಗಿರ್ಲಿಲ್ಲ. ಆತನು ಹಣ ಕೊಟ್ಟು ಪವಿತ್ರಾತ್ಮನ ವರವನ್ನ ಪಡಕೊಳ್ಳಿಕ್ಕೆ ಆತನು ಪ್ರಯತ್ನ ಪಟ್ಟ. And Peter had to rebuke him and say, let your money perish with you. ಅನಂತರ ನಾವು ಇಲ್ಲಿ ನೋಡ್ತೇವೆ, ಪೇತ್ರನು ಅವನನ್ನ ಗದರಿಸುವಂತವನಾಗಿ ನಿನ್ನೊಟ್ಟಿಗೆ ಆ ಹಣವು ನಾಶವಾಗಲಿ ಎಂಬುದಾಗಿ ಆತನು ಹೇಳ್ತಾನೆ. So the main thing we see in the early church itself, there were severe discipline. ಅದರಿಂದ ನಾವು ಮುಖ್ಯವಾಗಿ ನೋಡುತ್ತೇವೆ, ಆದಿ ಸಭೆಗಳಲ್ಲಿಯೇ ಬಹಳ ವಿಶೇಷವಾದ ರೀತಿಯಲ್ಲಿ ಅಥವಾ ಕಠಿಣವಾದ ರೀತಿಯಲ್ಲಿ ಶಿಸ್ತುಗಳು ಇತ್ತು ಎಂಬುದಾಗಿ. If you read Acts 5:13, we read, nobody joined the church easily or lightly. Read that verse, brother, 5:13. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 13ನೇ ವಚನ ಇಲ್ಲಿ ಓದ್ತೇವೆ ಹೀಗೆ, ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ, ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು. We read, people did not come to local church lightly like today. ಈ ದಿವಸ ಬಹಳ ಸುಲಭವಾಗಿ ಬರುವಂತ ರೀತಿಯಲ್ಲಿ ಆ ದಿನಗಳಲ್ಲಿ ಜನರು ಸ್ಥಳೀಯ ಸಭೆಗೆ ಬರುತ್ತಾ ಇರಲಿಲ್ಲ. But we see the word of God increased and many believed. ಆದ್ರೆ ನಾವು ನೋಡ್ತೇವೆ ದೇವರ ವಾಕ್ಯ ಅಭಿವೃದ್ಧಿ ಆಗ್ತದೆ, ಅನೇಕರು ದೇವರನ್ನ ನಂಬಿದರು ಎಂಬುದಾಗಿ. In other words, sin couldn't be hidden easily in the early church. If sin came, it was exposed and corrected immediately. ಆದಿ ಸಭೆಯಲ್ಲಿ ಅವರು ಮಾಡುತ್ತಿದ್ದಂತ ಪಾಪವನ್ನ ಸುಲಭವಾಗಿ ಬಚ್ಚಿಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರಿಂದ ಅವ್ರು ಯಾರಾದ್ರೂ ಪಾಪ ಮಾಡ್ತಾ ಇದ್ರೆ ಅದು ತಕ್ಷಣ ಬೆಳಕಿಗೆ ಬಂದು ಬಿಡ್ತಾ ಇತ್ತು. Now, when we look at the Corinthian church, we see many of the problems in that local church in the early days. ನಾವು ಕೊರಿಂಥ ಸಭೆಯನ್ನು ನೋಡುವಾಗ ಮೊದಲಿನ ದಿನಗಳಲ್ಲಿ, ಆ ಸಭೆಯ ಮೊದಲಿನ ದಿನಗಳಲ್ಲಿ ಅನೇಕ ತರವಾದಂತ ತೊಂದರೆಗಳು ಇತ್ತು ಎಂಬುದಾಗಿ. So don't think that we only have problems. The early church also had problems. ನಮ್ಮ ಸಭೆಗಳಲ್ಲಿಯೇ ತೊಂದರೆಗಳು ಇರ್ತದೆ ಎಂಬುದಾಗಿ ನಾವು ಯೋಚಿಸಬಾರದು. ಆದಿ ಸಭೆಗಳಲ್ಲಿಯೂ ಕೂಡ ಅವಾಗಲೇ ತೊಂದರೆಗಳು ಇದ್ದವು. In the Corinthian church, there was groupism. ಕೊರಿಂಥ ಸಭೆಯಲ್ಲಿ ಗುಂಪುಗಾರಿಕೆ ಇತ್ತು. There was immoral life. ಅಲ್ಲಿ ಅನೈತಿಕವಾದ ಜೀವಿತವಿತ್ತು. Believers were taking believers to the unbelieving court of the world. ಅಥವಾ ನಂಬಿಕೆ ಇಲ್ಲದಂತ ನ್ಯಾಯವಾದಿಗಳ ನ್ಯಾಯ ವಿಚಾರಣೆಗೆ ವಿಶ್ವಾಸಿಗಳು ಇನ್ನೊಬ್ಬ ವಿಶ್ವಾಸಿಯನ್ನ ಎಳೆದುಕೊಂಡು ಹೋಗ್ತಾ ಇದ್ರು.
They had wrong understanding about baptism, Lord's Supper, and resurrection. So many problems. ದೀಕ್ಷಾ ಸ್ನಾನ, ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ, ಅನಂತೂ ಕರ್ತನ ಮೇಜಿನ ಕುರಿತು ತಪ್ಪಾದ ಆಲೋಚನೆಗಳು, ನಡೆಸುವಿಕೆಗಳು ಅವರ ಮಧ್ಯದಲ್ಲಿ ಇದ್ದವು. All this problem Apostle Paul handled by writing the First Corinthian letter. ಈ ಎಲ್ಲಾ ತೊಂದರೆಗಳನ್ನ ನಿವಾರಣೆ ಮಾಡುವುದಕ್ಕಾಗಿ ಪೌಲನು ಆ ಮೊದಲನೇ ಕೊರಿಂಥದವರಿಗೆ ಮೊದಲನೇ ಪತ್ರಿಕೆಯನ್ನ ಬರೆಯುವುದರ ಮುಖಾಂತರ ಆತನು ಕಾರ್ಯವನ್ನ ಮಾಡ್ತಾನೆ. So in our life also, through proper doctrines and teaching only, we can have a corrected holy life. ನಮ್ಮ ಜೀವಿತಗಳಲ್ಲಿ ಕೂಡ ಒಂದು ಸರಿಯಾದಂತ ದೇವರ ವಾಕ್ಯದ ಬೋಧನೆ ಮತ್ತು ಕಲಿಸುವಿಕೆಯಿಂದ ನಾವು ಪರಿಶುದ್ಧವಾದ ಜೀವಿತಕ್ಕೆ ನಡೆಸಲ್ಪಡ್ತೇವೆ. When the leaders teach and the believers obey, then we will be able to go in unity and enjoy the fellowship. ಯಾವಾಗ ನಾಯಕರು ಕಲಿಸುತ್ತಾರೋ, ಯಾವಾಗ ಸಭೆಯವರು ಅದನ್ನ ಕೈಕೊಂಡು ನಡೆಯುತ್ತಾರೋ, ಅವಾಗ ನಾವು ಒಂದು ವಿಶೇಷವಾದ ಅನ್ಯೋನ್ಯತೆ ಮತ್ತು ಐಕ್ಯತೆಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ. In church discipline, no one is exempted. ಸಭೆಯಲ್ಲಿ ಶಿಸ್ತಿಗೆ ಒಳಪಡಿಸುವಂತ ವಿಷಯಕ್ಕೆ ಸಾಧ್ಯವಿಲ್ಲ ಅಥವಾ ಅವ್ರನ್ನ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. Look at Galatians chapter 2 verse 11 to 13. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವರ್ಷದಿಂದ 13ನೇ ವರ್ಷವನ್ನ ನೋಡೋಣ. ಗಲಾತ್ಯ 2:11ರಿಂದ 13. ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ಯಾಕೆಂದ್ರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನ ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು. ಇದಲ್ಲದೆ ಮಿಕ್ಕಾದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ಹೀಗೆ ಬಾರ್ನಬನು ಅವರ ಕಪಟದ ಸೆಳವಿಗೆ ಬಿದ್ದನು. See, you see the influence of a problem in the church. Even a man like Barnabas was misguided by Peter's action. ನಾವಿಲ್ಲಿ ಸಭೆಯಲ್ಲಿ ಕೆಲವು ಸಂಗತಿಗಳು ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದಾಗಿ ನೋಡುವಾಗ, ಒಳ್ಳೆ ದೇವ ಮನುಷ್ಯನಾದಂತ ಬಾರ್ನಬನು ಕೂಡ ಪೇತ್ರನ ಒಂದು ಸೆಳವಿಗೆ ಸಿಕ್ಕಿಕೊಳ್ಳುವಂತದನ್ನ ನೋಡ್ತೇವೆ. Here we see Apostle Paul directly confronting Apostle Peter. ನಾವಿಲ್ಲಿ ನೋಡುವಾಗ 14ನೇ ವರ್ಷದಲ್ಲಿ ನೋಡ್ತೇವೆ, ಅಪೊಸ್ತಲನಾದ ಪೌಲನು ಅಪೊಸ್ತಲನಾದ ಪೇತ್ರನನ್ನ ನೇರವಾಗಿ ಆತನ ಎದುರಿಸ್ತಾನೆ. Peter could have rejected it and say, you came later, I am an apostle from the beginning, I am one of the disciples, who are you to correct me? Maybe Peter could have said it, but he didn't do that. ಒಂದು ವೇಳೆ ಪೇತ್ರನು ಈ ರೀತಿ ಹೇಳಬಹುದಿತ್ತು, ನೀನು ಅನಂತರ ಬಂದವನು, ನಾನು ಮೊದಲಿನಿಂದಲೂ ದೇವರ ಶಿಷ್ಯನಾಗಿದ್ದೇನೆ, ಅಪೊಸ್ತಲನಾಗಿದ್ದೇನೆ, ನೀನು ನನಗೆ ಹೇಳಿಕೊಡೋದ್ರಲ್ಲಿ ಏನಿದೆ, ನಿನಗೆ ಹೇಳುವಂತ ಹಕ್ಕು ನಿನಗೆ ಇಲ್ಲ ಎಂಬುದಾಗಿ ಹೇಳಬಹುದಿತ್ತು ಪೇತ್ರನು. ಆದ್ರೆ ಪೇತ್ರನು ಒಂದು ಮಾತನ್ನು ಕೂಡ ಆಡುವುದಿಲ್ಲ. Normally that is what we say, oh, I am a senior in the church, I've been here for so many years, all that kind of things. But look at Apostle Peter, one of the pillar, in the early church, one of the great apostle, received correction from Apostle Paul. ಆದ್ರೆ ನಾವು ನಮ್ಮ ಮಧ್ಯಗಳಲ್ಲಿ ನಮ್ಮ ಸಂಗತಿಗಳನ್ನು ನೋಡುವಾಗ ನಾವು ಹೇಳುವಂತರಾಗಿರ್ತೇವೆ, ನಾನು ಬಹಳ ಮೊದಲಿಂದ ಇದ್ದೇನೆ, ನೀನು ಇತ್ತೀಚೆಗೆ ಬಂದಿದ್ದೀಯಾ, ನೀನ್ ನನಗೆ ಹೇಳೋದ್ರಲ್ಲಿ ಏನಿದೆ ಎಂಬುದಾಗಿ ನಾವು ಹೇಳ್ತೇವೆ. ಆದ್ರೆ ಪೇತ್ರನ ವಿಷಯ ನೋಡುವಾಗ, ಒಂದು ವೇಳೆ ಅಪೊಸ್ತಲರಲ್ಲಿ ಒಂದು ವೇಳೆ ಆಧಾರ ಸ್ತಂಭದಂತಿದ್ದಂತ ಆತನು, ಮೊದಲಿನಿಂದಲೂ ಇದ್ದಂತ ದೇವರ ಸೇವಕನಾಗಿದ್ದಂತ ಆತನು ಒಂದು ಮಾತನ್ನು ಆಡದೆ ಆ ಪೌಲನು ತಿಳಿಸುವಂತ ಆ ಒಂದು ಶಿಸ್ತಿಗೆ ಒಳಪಟ್ಟಂತವನಾಗಿ ಆತನು ಸುಮ್ಮನೆ ಇರ್ತಾನೆ. False teaching or immoral life both are compared to leaven, hulia, another leaven. It can spread from small to the whole lump. ಈ ತಪ್ಪಾದ ಬೋಧನೆ ಮತ್ತು ಅನೈತಿಕವಾದಂತ ಜೀವಿತ ಅನ್ನುವಂಥದ್ದು ಹುಳಿ ಹಿಟ್ಟಿಗೆ ಅದನ್ನ ನಾವು ಹೋಲಿಸಬಹುದು. ಅದು ಬಹಳ ಬೇಗ ಎಲ್ಲಾ ಕಡೆಗೂ ಕೂಡ ಹರಡಿಕೊಳ್ಳುವಂತದ್ದಾಗಿರ್ತದೆ. Read 1 Timothy 5:19. ಮೊದಲನೇ ತಿಮೋತಿ 5ನೇ ಅಧ್ಯಾಯ 19ನೇ ವಚನ
ಓದೋಣ. 1 ತಿಮೋಥಿ 5:19 ಸಭೆಯ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ 2-3 ಸಾಕ್ಷಿಗಳಿಂದ ಹೊರತಾಗಿ ಅದನ್ನ ಮನಸ್ಸಿಗೆ ತೆಗೆದುಕೊಳ್ಳಬೇಡ. So here is a protection for elders. Don't speak against the elders without proper proof. That is at least minimum 2 witnesses. ಇಲ್ಲಿ ಸಭಾ ಹಿರಿಯರಿಗೆ ಒಂದು ಸುರಕ್ಷತೆಯನ್ನ ಕೊಡಲ್ಪಟ್ಟದನ್ನ ನಾವು ನೋಡ್ತೇವೆ. ಬೇಕು ಅಂತ ಸುಮ್ಮನೆ 2 ಸಾಕ್ಷಿಗಳ ಹೊರತಾಗಿ ಯಾರೂ ಕೂಡ ಸಭೆಯ ಹಿರಿಯರ ಮೇಲೆ ತಪ್ಪನ್ನ ದೂರನ್ನ ಹೇಳಬಾರದು. But that doesn't mean that the elders can do whatever they want. Look at verse 20 and 21. ಆದ್ರೆ ಅದನ್ನ ನಾವು ನೋಡುವಾಗ ಸಭಾ ನಾಯಕರು ತಮ್ಮ ಇಷ್ಟ ಬಂದಂತೆ ಮಾಡಬಹುದು ಎಂಬುದಾಗಲ್ಲ. 20 ಮತ್ತು 21 ನೋಡೋಣ. ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಹೊರಿಸದೆ ಏನು ತಿಳಿಸ್ಕೊಡ್ತಾ ಇದೆ ಅಂತ ಹೇಳುವಾಗ, ಒಂದು ವೇಳೆ ಕ್ರೈಸ್ತರು ಅಥವಾ ಕ್ರೈಸ್ತ ಸಭೆ ತನ್ನ ಸಾಕ್ಷಿಯನ್ನ ಲೋಕದಲ್ಲಿ ಕಳಕೊಳ್ಳುವುದಾದ್ರೆ, ಲೋಕದವರು ಅಂತ ಸಾಕ್ಷಿ ಕಳಕೊಂಡಂತ ಸಭೆಯನ್ನ ಏನು ಮಾಡುತ್ತಾರೆ ಅಂತ, ಯಾವ ರೀತಿ ಅವರು ಮಾಡುತ್ತಾರೆ, what men will do. ಅದೇ ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಯಿತು. So when there is sin and disorder in the assembly, this is what men will do. ಒಂದು ವೇಳೆ ಸಭೆಯೊಳಗೆ ಪಾಪ ಮತ್ತು ಕ್ರಮ ಇಲ್ಲದೆ ಇರುವುದಾದ್ರೆ ಹೊರಗಿನ ಜನರು ಈ ರೀತಿಯಾಗಿ ಮಾಡುತ್ತಾರೆ. Now what will God do? The first thing what men will do, what God will do, read Revelation 2:5. ಮನುಷ್ಯರು ಮಾಡಿದ ಅನಂತರ ದೇವರು ಏನು ಮಾಡುತ್ತಾನೆ ಎಂಬುದಾಗಿ ನಾವು ಪ್ರಕಟಣೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಓದಬಹುದು. ಪ್ರಕಟಣೆ 2ನೇ ಅಧ್ಯಾಯ 5ನೇ ವಚನ, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. Unbelievers will mock our lack of testimony, and if the church continues like that, God will remove the candlestick. ಅವಿಶ್ವಾಸಿಗಳು ನಮ್ಮ ಕ್ರಿಸ್ತಿಯ ಸಭೆ ಅಥವಾ ಸಾಕ್ಷಿ ಕೆಡುವುದಾದ್ರೆ ಅವರು ಅದನ್ನ ಅಪಹಾಸ್ಯ ಮಾಡುತ್ತಾರೆ. ಆದ್ರೆ ಸಭೆ ಆ ತಪ್ಪಿನಲ್ಲೇ ಮುಂದುವರಿಯುವುದಾದ್ರೆ ದೇವರು ಸಭೆಯ ಮಧ್ಯದಲ್ಲಿರುವಂತ ದೀಪಸ್ತಂಭವನ್ನೇ ಅದರ ಸ್ಥಳದಿಂದ ತೆಗೆದು ಹಾಕುತ್ತಾರೆ. If that is removed, then all we have is building, programs, music, skit, special meetings, conferences. We can have all of that, but the Lord will remove the testimony, the candlestick. ಅಂದ್ರೆ ಆ ಸಾಕ್ಷಿ ಅನ್ನುವಂತ ದೀಪಸ್ತಂಭವನ್ನ ತೆಗೆದು ಹಾಕಿದ್ರೆ ಸಭೆಯಲ್ಲಿ ಉಳಿಯುವಂತದ್ದು ಬರೀ ಕೂಟಗಳನ್ನ ಮಾಡುವಂತದ್ದು, ಕಾರ್ಯಕ್ರಮಗಳನ್ನ ಮಾಡುವಂತದ್ದು, ಸಂಗೀತಗಳನ್ನ ಕೇಳಿಸಿಕೊಳ್ಳುವಂತದ್ದು, ವಿಶೇಷ ಕೂಟಗಳನ್ನ ನಡೆಸುವಂತದ್ದು, ಹೀಗೆ ಬರೀ ಅಂತವುಗಳು ಕೂಡ ಮಾತ್ರ ಉಳಿಯುವಂತದ್ದಾಗಿದೆ. Remember in the last church in Revelation 3, where is the Lord in Laodicean church? He is standing outside and knocking. ನಾವು ಜ್ಞಾಪಕ ಮಾಡಿಕೊಳ್ಳೋಣ, ಪ್ರಕಟಣೆ 3ನೇ ಅಧ್ಯಾಯದಲ್ಲಿರುವಂತ ಕಡೆಯ ಸಭೆಯಾದಂತ ಲವೋದಿಕೆಯ ಸಭೆಯಲ್ಲಿ ಕರ್ತನು ಎಲ್ಲಿದ್ದಾನೆ ಎಂಬುದಾಗಿ. ಕರ್ತನು ಸಭೆಯ ಹೊರಗಡೆ ನಿಂತುಕೊಂಡು ಅದರ ಕದವನ್ನ ತಟ್ಟುತ್ತಾ ಇದ್ದಾನೆ. So brothers and sisters, the church discipline is very important. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಸಭೆಯ ಶಿಸ್ತು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. In Hebrews 12:5 and 6 tells why God disciplines us. ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ನೋಡ್ತೇವೆ ಯಾಕೆ ದೇವರು ನಮಗೆ ಶಿಕ್ಷಿಸ್ತಾನೆ ಅಥವಾ
ಶಿಸ್ತಿಗೆ ಒಳಪಡಿಸ್ತಾನೆ ಎಂಬುದಾಗಿ. First reason is because he loves us. ಮೊದಲನೇ ಕಾರಣ ಏನು ಎಂಬುದಾಗಿ ನೋಡುವಾಗ ದೇವರು ನಮ್ಮನ್ನ ಪ್ರೀತಿಸುವುದರಿಂದ ಶಿಕ್ಷಿಸ್ತಾನೆ. Secondly, because he wants us to be partakers of in his holiness. ಎರಡನೇದಾಗಿ ಆತನ ಪರಿಶುದ್ಧತೆಯಲ್ಲಿ ನಾವು ಪಾಲುಗಾರರಾಗಿರಬೇಕು ಎಂಬುದಾಗಿ ದೇವರು ನಮ್ಮನ್ನ ಶಿಕ್ಷಿಸ್ತಾನೆ. Hebrews 12 verse 10, please read, brother. ಇಬ್ರಿಯ ಗ್ರಂಥ 10ನೇ ವಚನ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. First of all, he loves us, so he disciplines us. ಮೊದಲು ಆತ ನಮ್ಮನ್ನ ಪ್ರೀತಿಸುವುದರಿಂದ ಶಿಕ್ಷಿಸ್ತಾನೆ. 6ನೇ ವಚನ. Secondly, because he wants us to take part in his holiness continuously. 10ನೇ ವಚನದಲ್ಲಿ ನೋಡಿದ ಹಾಗೆ ಎರಡನೇದಾಗಿ ನಾವು ನಿರಂತರವಾಗಿ ಆತನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ಶಿಕ್ಷಿಸ್ತಾನೆ. Thirdly, because church is the only light in this world other than the Lord Jesus Christ. ಮೂರನೇದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಹೊರತುಪಡಿಸಿದರೆ ಸಭೆ ಎಂಬುದು ಮಾತ್ರ ಈ ಲೋಕದಲ್ಲಿ ಬೆಳಕಾಗಿದೆ. The Lord is not here physically. When he was here, he said, I am the light of the world. ಕರ್ತನು ಶಾರೀರಿಕವಾಗಿ ಈ ಲೋಕದಲ್ಲಿ ಈಗ ಇಲ್ಲ. ಆದ್ರೆ ಆತನು ಇದ್ದಾಗ ಆತನು ಹೇಳಿದ್ದೇನೆಂದ್ರೆ, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ. And today we are the body of Christ, representing that light in a dark world. ನಾವು ಇವತ್ತು ಆತನ ಶರೀರದಲ್ಲಿ ಅಂಗಗಳಾಗಿದ್ದು, ನಾವು ಈ ಕತ್ತಲೆಯ ಲೋಕದಲ್ಲಿ ಆತನ ಪ್ರತಿನಿಧಿಗಳಾಗಿ ಬೆಳಕಾಗಿದ್ದೇವೆ. Look at Luke 11:35. ನಾವು ಲೂಕ 11ನೇ ಅಧ್ಯಾಯ 35ನೇ ವಚನವನ್ನು ನೋಡೋಣ. ಲೂಕ 11:35. ನಿನ್ನ ದೇಹವೆಲ್ಲ ಬೆಳಕಾಗಿದ್ದು ಒಂದು ಭಾಗದಲ್ಲಿಯೂ ಕತ್ತಲಿಲ್ಲದ್ದಾಗಿದ್ದರೆ ದೀಪವು ಒಳೆದು ನಿನಗೆ ಬೆಳಕನ್ನು ಕೊಡುವ ಕಾಲದಲ್ಲಿ ಹೇಗೋ ಹಾಗೆಯೇ ಅದು ನಿನ್ನ ದೇಹವೆಲ್ಲ ಬೆಳಕಾಗಿದ್ದು. It says, take heed therefore that the light which is in thee be not darkness. ಅದೇ ನಿನ್ನ ದೇಹವೆಲ್ಲ ಬೆಳಕಾಗಿದ್ದು ಅದು ಕತ್ತಲಿಲ್ಲದಾಗಿರಬೇಕೆಂಬುದಾಗಿ ನೀನು ನೋಡಿಕೊಳ್ಳಬೇಕು. Okay. You know, brothers and sisters, what will happen to this world after the church is removed from here? ಪ್ರಿಯ ಸಹೋದರ ಸಹೋದರಿಯರೇ, ಸಭೆ ಈ ಲೋಕದಲ್ಲಿ ಎತ್ತಲ್ಪಟ್ಟ ಮೇಲೆ ಈ ಲೋಕದಲ್ಲಿ ಏನು ನಡೆಯುತ್ತದೆ ಎಂಬುದು ನಿಮಗೆ ಗೊತ್ತುಂಟಾ? You can read from Revelation 6-18 how terrible dark will be this world when the light is removed from here. ಈ ಬೆಳಕು ಅನ್ನುವಂತ ಸಭೆ ಎತ್ತಲ್ಪಟ್ಟಾಗ ಪ್ರಕಟಣೆ 6ನೇ ಅಧ್ಯಾಯದ 18ನೇ ವಚನ ತನಕ ನಾವು ನೋಡ್ತೇವೆ ಎಂತ ಭಯಂಕರವಾದಂತ ಕತ್ತಲೆ ಈ ಲೋಕದ ಮೇಲೆ ಆವರಿಸಿರುತ್ತದೆ ಎಂಬುದಾಗಿ. 2 Thessalonians 2 tells that there is someone that is hindering. Once he is removed, terrible thing is going to happen to this world. 2ನೇ ಥೆಸಲೋನಿಕದಲ್ಲಿ ನಾವು ನೋಡುತ್ತೇವೆ, ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಎಂಬುದಾಗಿ. ಅವನು ತೆಗೆದು ಬಿಡಲ್ಪಟ್ಟ ಮೇಲೆ ಭಯಂಕರವಾದ ಕಠಿಣವಾದ ಸ್ಥಿತಿ ಲೋಕಕ್ಕೆ ಬರ್ತದೆ. Many people think that the Holy Spirit will be removed from here and there will be no work of the Holy Spirit. I don't believe that. ಕೆಲವರು ಆಲೋಚಿಸ್ತಾರೆ ಏನಂದ್ರೆ, ಪವಿತ್ರಾತ್ಮನು ಲೋಕದಿಂದ ತೆಗೆಯಲ್ಪಡುತ್ತಾನೆ, ಪವಿತ್ರಾತ್ಮನ ಯಾವ ಕಾರ್ಯಗಳು ಲೋಕದಲ್ಲಿ ಇರುವುದಿಲ್ಲ ಎಂಬುದಾಗಿ ಈ ವಾಕ್ಯ ಆಧಾರ ಮಾಡಿಕೊಂಡು. ಆದ್ರೆ ನಾನು ಅದನ್ನ ನಂಬುವುದಿಲ್ಲ. Better to believe that the work of the Holy Spirit in the church will be done, and Holy Spirit will continue to work even during tribulation time through the 144,000 Jewish evangelists. There will be salvation. Salvation cannot happen without the Holy Spirit's work. So Holy Spirit work will be there, but Holy Spirit's work in the church will be removed. ಪವಿತ್ರಾತ್ಮನು ಸಭೆಯೊಳಗೆ ಮಾಡುವಂತ ಕಾರ್ಯವು ತೆಗೆಯಲ್ಪಡುತ್ತದೆ ಹೊರತು ಪವಿತ್ರಾತ್ಮನು ಲೋಕದಲ್ಲಿ ಮಾಡುವಂತ ಕಾರ್ಯವನ್ನ ಅದು ತೆಗೆಯಲ್ಪಡುವುದಿಲ್ಲ. ಯಾಕಂದ್ರೆ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ನಾವು ನೋಡ್ತೇವೆ, ಆ 1,44,000 ಸುವಾರ್ತಿಕರ ನಿಮಿತ್ತ ಸುವಾರ್ತೆ ಸಾರಲ್ಪಡುವಾಗ ಅನೇಕರು ಯೇಸು ಸ್ವಾಮಿಯನ್ನ ನಂಬುವಂತವರಾಗಿರ್ತಾರೆ. ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದೆ ಯಾರೂ ಕೂಡ ಮಾನಸಾಂತರವನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ.
So if anyone is listening to me, you are still not saved. This is the day. Today is the day that you repent and believe in the Lord. If you reject it today and go to tribulation time, Bible says that God will send a delusion. You will believe the lie of the Antichrist. You will not believe at that time. ಒಂದು ವೇಳೆ ಈ ವಾಕ್ಯವನ್ನ ಯಾರಾದ್ರೂ ಕೇಳಿಸಿಕೊಳ್ಳುತ್ತಾ ಇರುವಂತವರು ಇನ್ನೂ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬದೆ ಹೋಗಿದ್ದಂತ ಪಕ್ಷದಲ್ಲಿ ಇವಾಗಲೇ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವಂತವರಾಗಿರ್ರಿ. ಯಾಕಂದ್ರೆ ಆ ರೀತಿ ನೀವು ಮಾಡದೆ ಹೋದ್ರೆ ಆ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಬಿಡಲ್ಪಡುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ ಏನಂದ್ರೆ, ನಿಮ್ಮಗಳ ಮಧ್ಯದಲ್ಲಿ ಭ್ರಮೆಯನ್ನ ದೇವರು ಹುಟ್ಟಿಸಿದಂತವನಾಗಿ ನೀವು ಅಸತ್ಯವನ್ನ ನಂಬುವ ಹಾಗೆ ನಡೆಸಲ್ಪಡುತ್ತೀರಿ. But there will be people who never heard the gospel. Many will believe in that time. But if you reject it now and go into tribulation, you will be believing the lie of the Antichrist. ಆದ್ರೆ ಆ ದಿನಗಳಲ್ಲಿ ಸುವಾರ್ತೆಯನ್ನ ಕೇಳದೆಯೇ ಇದ್ದಂತವರು ಅನೇಕರು ಯೇಸು ಸ್ವಾಮಿಯನ್ನ ನಂಬುವಂತವರಾಗಿರ್ತಾರೆ. ಆದ್ರೆ ಈ ಕೃಪಾಕಾಲದಲ್ಲಿ ಸುವಾರ್ತೆಯನ್ನ ಕೇಳಿದ ನಿಮಿತ್ತವಾಗಿಯೂ ನೀವು ಸಂಕಟ ಮಹಾಸಂಕಟ ಕಾಲಕ್ಕೆ ನಡೆಸಲ್ಪಟ್ಟರೆ ನಿಮ್ಮ ಸ್ಥಿತಿ ಏನಾಗ್ತದೆ ಅಂತ ಹೇಳುವಾಗ ನೀವು ಸುಳ್ಳನ್ನೇ ನಂಬುವಂತವರಾಗಿರ್ತೀರ. Also, to believe in that time will be very costly. Many will be martyred during the tribulation. ಯಾಕಂದ್ರೆ ಆ ಸಮಯಗಳಲ್ಲಿ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಯೇಸು ಸ್ವಾಮಿಯನ್ನ ನಂಬುವಂತದ್ದು ಅದು ಬಹಳ ಬೆಲೆ ತೆತ್ತುವಂತ ಒಂದು ಕಾರ್ಯ. ಅನೇಕರು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಅವರು ರಕ್ತ ಸಾಕ್ಷಿಗಳಾಗಿ ಕೊಲ್ಲಲ್ಪಡುತ್ತಾರೆ. Okay, coming back to church discipline. ನಾವು ಮತ್ತೆ ಸಭೆಯ ಶಿಸ್ತಿಗೆ ವಾಪಸ್ ಬರೋಣ. One reason, because he walks in the midst of the church. It is his church. ಒಂದು ಕಾರಣ ಏನೆಂಬುದಾಗಿ ನೋಡುವಾಗ ಆತನು ಸಭೆಯ ಮಧ್ಯದಲ್ಲಿ ನಡೆಯದಾಡುವುದರಿಂದ ಅದು ಆತನ ಸಭೆಯಾಗಿದೆ. We read that in Revelation 1:13, he is in the midst of the 7 candlestick. ನಾವು ಪ್ರಕಟಣೆ 1ನೇ ಅಧ್ಯಾಯ 13ನೇ ವರ್ಷದಲ್ಲಿ ನೋಡ್ತೇವೆ, 7 ದೀಪಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವ ಆತನು. In all the 7 churches message, he says continuously, I know, I know, I know. In all the 7 churches, he says, I know. ಆತನು 7 ಸಭೆಗಳಿಗೂ ಕೂಡ ಒಂದಾದ ನಂತರ ಒಂದು ಸಭೆಗೆ ಆತನು ಹೇಳ್ತಾ ಬರ್ತಾನೆ ಏನಂದ್ರೆ, ನಾನು ಬಲ್ಲೆನು, ನಾನು ಬಲ್ಲೆನು, ನಾನು ಬಲ್ಲೆನು ಎಂಬುದಾಗಿ. He want his bride to be pure. ಆತನು ತನ್ನ ಮೊದಲ ಗಿತ್ತಿ ಪರಿಶುದ್ಧವಾಗಿರಬೇಕೆಂಬುದಾಗಿ ಗ್ರಹಿಸಿಕೊಳ್ತಾನೆ. Paul, writing in 2 Corinthians 11:2, talks about our relationship as bride with the bridegroom. ಪೌಲನು 2ನೇ ಕೊರಿಂಥ 11ನೇ ಅಧ್ಯಾಯ 2ನೇ ವರ್ಷದಲ್ಲಿ ಬರೆಯುವಾಗ ನಾವು ಸಭೆ ಅನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನೊಂದಿಗಿರುವಂತ ಆ ಮೊದಲ ಗಿತ್ತಿಯ ಅಥವಾ ಕನ್ನಿಕೆಯ ಸಂಬಂಧದಲ್ಲಿ ತಿಳಿಸ್ತಾನೆ. We are already engaged to the Lord. ನಾವು ಆತನಿಗೆ ನಿಶ್ಚಯ ಮಾಡಿದಂತವರಾಗಿದ್ದೇವೆ. Of course, that is talking about the universal church, but it is applicable to local church also. Local church is a miniature form of the universal church. ಈ 11ನೇ ಅಧ್ಯಾಯ 2ನೇ ವಚನ ಅದು ಸಾರ್ವತ್ರಿಕ ಸಭೆಯ ಕುರಿತು ಬರೆಯುವಂತವನಾಗಿದ್ದಾನೆ. ಆದ್ರೆ ಅದು ಸ್ಥಳೀಯ ಸಭೆಯು ಕೂಡ ಅನ್ವಯಿಸುತ್ತದೆ. ಯಾಕಂದ್ರೆ ಸ್ಥಳೀಯ ಸಭೆಗಳು ಸಾರ್ವತ್ರಿಕ ಸಭೆಯ ಒಂದು ಚಿಕ್ಕ ಆಕೃತಿಯಾಗಿದೆ. Paul is writing that in English it says, I am jealous. ಕನ್ನಡದಲ್ಲಿ ಆಸಕ್ತನಾಗಿದ್ದೇನೆ ಅಂತ. ಬಟ್ ಇನ್ ಇಂಗ್ಲಿಷ್ ಗಾಡ್ ಇಸ್ ಜೆಲಸ್ ಫಾರ್ ದ ಚರ್ಚ್. ಅಂದ್ರೆ ನಾವು ಕನ್ನಡದಲ್ಲಿ ಓದುವಾಗ ಆಸಕ್ತನಾಗಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಂಗ್ಲಿಷ್ ಪದ ಅದು ಒಂದು ರೀತಿಯಲ್ಲಿ ಸಭೆಯ ವಿಷಯದಲ್ಲಿ ನಾನು ಒಂದು ವೇಳೆ ಹೊಟ್ಟೆ ಕಿಚ್ಚು ಆ ರೀತಿ ಬರ್ತದ. That is not a negative like our jealousy. It is a holy desire to keep the wife for himself, not for anybody else. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪರಿಶುದ್ಧತೆಯ ಒಂದು ಅನಿಸಿಕೆ ಏನಂದ್ರೆ ಆ ಮೊದಲ ಗಿತ್ತಿಯನ್ನು ತನಗಾಗಿ ಆತನು ಇಟ್ಟುಕೊಳ್ಳಬೇಕು, ಬೇರೆಯವರಿಗಾಗಿ ಅಲ್ಲ. ಮಾನುಷ್ಯ ರೀತಿಯಲ್ಲಿರುವಂತ ಹೊಟ್ಟೆ ಉರಿಯ ವಿಷಯದಲ್ಲಿ ಅಲ್ಲ. If you go home and study Numbers chapter 5, ಮನೆಗಳಿಗೆ ಹೋಗಿ ಅರಣ್ಯಕಾಂಡ 5ನೇ ಅಧ್ಯಾಯ ಅಧ್ಯಯನ ಮಾಡಿದ್ರೆ there is talking about the spirit of jealousy entering into a husband. He is doubting his wife. ನಾವು ನೋಡುವಾಗ
ಒಂದು ವೇಳೆ ಹೆಂಡತಿಯ ಮೇಲೆ ಅನುಪಾನ ಪಡುವಂತ ಗಂಡನ ಮನಸ್ಸಿನಲ್ಲಿ ಆ ತರವಾದಂತ ಒಂದು ಆತ್ಮ ಒಕ್ಕಿಕೊಳ್ಳುವಂತ ವಿಷಯವನ್ನ ನಾವು ನೋಡ್ತೇವೆ. Then it is actually a picture about Christ and the church. ಅದನ್ನ ನಾವು ಹೋಲಿಸಿ ಕಲಿಯುವಾಗ ಅದು ಕರ್ತನಾದ ಯೇಸು ಕ್ರಿಸ್ತನು ಸಭೆಯಲ್ಲಿ ಇರುವಂತ ವಿಷಯವನ್ನ ತಿಳಿಸಿಕೊಡ್ತದೆ. The husband is guiltless, but the wife has gone away from the husband. ಆ ಗಂಡನು ಯಾವ ತಪ್ಪನ್ನು ಅಥವಾ ಅವನಲ್ಲಿ ಯಾವ ದೋಷವಿಲ್ಲ, ಆದ್ರೆ ಹೆಂಡತಿ ಅವನನ್ನ ಬಿಟ್ಟು ಹೋಗಿದ್ದಾಳೆ. It is not talking about human husbands. Only the Lord Jesus Christ is pure and holy without any blame. ಅದು ಮನುಷ್ಯರಾದ ಗಂಡಂದಿರ ವಿಷಯದಲ್ಲಿ ಇಲ್ಲ, ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಮೊದಲಿಂಗನಾಗಿ ಯಾವ ಒಂದು ದೋಷವಿಲ್ಲದವನಾಗಿ ನಿರ್ದೋಷಿಯಾಗಿ ಪರಿಶುದ್ಧನಾಗಿ ಇರುವಂತವನು. But we the church many a times we fail. ಆದ್ರೆ ಸಭೆಯಾದಂತ ನಾವು ಅನೇಕ ಸಲ ಸೋಲುವಂತವರಾಗಿರ್ತೇವೆ. And God's love for us is a jealous love, a holy love, because He bought us, we are His, He wants us to be pure. ಆದ್ರೆ ದೇವರ ಪ್ರೀತಿ ನಮ್ಮ ಮೇಲೆ ಇರುವಂತದ್ದೇನು ಎಂಬುದಾಗಿ ಹೇಳುವಾಗ ಪರಿಶುದ್ಧವಾದ ಪ್ರೀತಿ, ದೇವರು ಅದನ್ನ ಕಳಕೊಳ್ಳಲು ಇಷ್ಟಪಡದಂತ ತನ್ನಲ್ಲೇ ಇರಬೇಕು ಎಂಬುದಾಗಿರುವಂತ ಒಂದು ಮನೋಭಾವದ ಪ್ರೀತಿ ಅದು ಆಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. And corrections are needed in many areas in the church life. ಸಭೆಯ ಜೀವಿತದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಈ ತರವಾದಂತ ಕ್ರಮಪಡಿಸುವಂತದ್ದು ಅವಶ್ಯಕತೆ ಇದೆ. I have seen a note that I can take a few more minutes, maybe another 10 minutes, but I don't think I'll be able to complete it. So, Lord willing, next week, if there's an opportunity, I will complete the subject. But I am told that I can take a few more minutes. I've seen a note. ನಾನು ಈಗ ನೋಡಿದೆ, ಇನ್ನೂ ಕೆಲವು ನಿಮಿಷ ನಾನು ತೆಗೆದುಕೊಳ್ಳಬಹುದು, ಆದ್ರೆ ಈ ವಿಷಯವನ್ನ ಇವತ್ತಿಗೆ ಅದು ಪೂರ್ತಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಚಿತ್ತವಾದ್ರೆ ನಾವು ಮುಂದಿನ ವಾರ ಅದನ್ನ ಮತ್ತೆ ಮುಂದುವರಿಸಿದಂತವರಾಗಿ ಅದನ್ನ ಪೂರ್ಣವಾಗಿ ತಿಳ್ಕೊಳ್ಳುವಂತವರಾಗಿರೋಣ. ಇನ್ನು ಕೆಲವು 10 ನಿಮಿಷಗಳು 15 ನಿಮಿಷಗಳು ನಾನು ಮಾತಾಡ್ತೇನೆ. To keep our fellowship with the holy God and God's people, there should be discipline in the church. ನಾವು ಪರಿಶುದ್ಧ ದೇವರೊಂದಿಗೂ ಮತ್ತು ದೇವರ ಜನರೊಂದಿಗೂ ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಶಿಸ್ತು ಕ್ರಮಗಳು ಇರಬೇಕು. The first discipline should be about the doctrine. ಮೊಟ್ಟ ಮೊದಲ ಶಿಸ್ತು ಏನು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದ ಬೋಧನೆಯ ವಿಷಯದಲ್ಲಿ. The church elders are like guardians keeping the right teaching in the local church. ಸಭೆಯ ನಾಯಕರು ಅನ್ನುವಂತವರು ಆ ಸರಿಯಾದ ಬೋಧನೆಯನ್ನ ಮಾಡುವಂತವರಾಗಿ ಆ ವಾಕ್ಯವನ್ನ ತಮ್ಮ ವಶದಲ್ಲಿ ಇಟ್ಟುಕೊಂಡಂತವರಾಗಿರಬೇಕು. They should be protecting the sheep from false teachers. ಅವರು ತಮಗೆ ವಹಿಸಿರುವಂತ ಕುರಿಗಳನ್ನ ತಪ್ಪು ಬೋಧನೆ ಮಾಡುವವರಿಂದ ರಕ್ಷಿಸುವಂತವರಾಗಿರಬೇಕು. Look at 1 Timothy 3:2. One of the qualification of the elder should be apt to teach. ನಾವು 1 ತಿಮೋಥಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಒಂದು ವೇಳೆ ಸಭಾ ಸೇವಕರ ಶಿಕ್ಷಣಗಳು ಏನಾಗಿರಬೇಕೆಂಬುದಾಗಿ ನಾವು ಹೀಗೆ ನೋಡ್ತೇವೆ. ಏನು ಅಂದ್ರೆ ಆತನು ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. This is the main work, one of the main work of the elders. ಇದು ಸಭೆಯ ಹಿರಿಯರಿಗೆ ಪ್ರಾಮುಖ್ಯವಾಗಿರುವಂತಹ ಒಂದು ಕೆಲಸ. Look at 1 Timothy 5:17. ನಾವು 5ನೇ ಅಧ್ಯಾಯ 1 ತಿಮೋಥಿ 5ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನ ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. Dear brothers and sisters, this is what will bring blessing in our life when our leaders are knowledgeable in the word of God. They teach it, they protect the sheep from false teachers, and believers honor them. ನಮಗೆ ಪ್ರಿಯರೇ, ಸಹೋದರ ಸಹೋದರಿಯರೇ, ಇದು ನಿಜವಾಗಿಯೂ ಒಂದು ವಿಶೇಷವಾದಂತ ಸಂಗತಿ. ಏನಂದ್ರೆ ದೇವರ ಸಭೆಯ ಹಿರಿಯರು ಅವರಿಗೆ ಸ್ವಸ್ಥ ಬೋಧನೆ ಅಡಿಯಲ್ಲಿ ನಡೆಸಲ್ಪಟ್ಟು ತಪ್ಪು ಬೋಧನೆ ಮಾಡುವಂತವರ ಕೈಯಿಂದ ಅವರನ್ನು ರಕ್ಷಿಸುವಾಗ ಅಂತ ವಾಕ್ಯ ಬಲ್ಲಂತ ಸಭಾ ಹಿರಿಯರಿಗೆ
ನಾವು ಸನ್ಮಾನಿಸುವುದಾದ್ರೆ, ಗೌರವಿಸುವುದಾದ್ರೆ ಅದು ಎಷ್ಟು ವಿಶೇಷವಾದಂತಹ ಸಂಗತಿ. So first thing is discipline in right doctrine. ಅದನ್ನ ಮೊದಲನೇ ಸಂಗತಿ ಶಿಸ್ತಿನ ವಿಷಯದಲ್ಲಿ ಏನೆಂಬುದನ್ನು ನೋಡುವಾಗ ಸ್ವಸ್ಥ ಬೋಧನೆಯ ವಿಷಯದಲ್ಲಿರುವಂತ ಶಿಸ್ತು. Read 2 John verse 10. ನಾವು 2ನೇ ಯೋಹಾನ ಪತ್ರಿಕೆ 10ನೇ ವಚನವನ್ನ ನೋಡೋಣ. ಯೋಹಾನ ಪತ್ರಿಕೆ 2ನೇ ಯೋಹಾನ ಪತ್ರಿಕೆ 10ನೇ ವಚನ. ಹೀಗೆ ನಾವು ನೋಡುತ್ತೇವೆ, ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. So not only not inviting such false teachers to our house, also to the house of God in the local church. Don't allow anybody to bring in don't entertain such false teachers. Very clear. ನೋಡ್ರಿ, ಆ ರೀತಿ ತಪ್ಪಾದ ಬೋಧನೆಯನ್ನ ಮಾಡುವಂತವರನ್ನ ನಮ್ಮ ಮನೆಗಳೊಳಗೆ ಮಾತ್ರ ಸೇರಿಸಿಕೊಳ್ಳುವುದಲ್ಲ, ಸಭೆಯ ಒಳಗೂ ಕೂಡ ಅವರಿಗೆ ಪ್ರವೇಶವನ್ನ ನಾವು ಕೊಡುವಂತವರಾಗಿರಬಾರದು. ಆ ತಪ್ಪಾದ ಬೋಧನೆ ಮಾಡುವವರಿಗೆ ಅವಕಾಶವನ್ನ ನಾವು ಎಲ್ಲಿಯೂ ಕೂಡ ಕೊಡಬಾರದು. You know, there is a group called Jehovah's Witness. They 2 by 2 they come to the houses most of the time when the sisters are alone. The sisters through compassion may invite them inside. Be very careful. ನಮಗೆ ಗೊತ್ತಿದೆ ಏನಂದ್ರೆ ಜೆಹೋವಾ ವಿಟ್ನೆಸ್, ಯೆಹೋವನ ಸಾಕ್ಷಿಗಳು ಅನ್ನುವಂತ ಒಂದು ಗುಂಪು, ಅವರು ಇಬ್ಬಿಬ್ಬರಾಗಿ ಮನೆಗಳನ್ನ ಸಂಧಿಸ್ತಾರೆ. ಅವರು ಮನೆಗಳನ್ನ ಸಂಧಿಸುವಾಗ ಯಾವಾಗ ಸಹೋದರಿಯರು ಮಾತ್ರ ಮನೆಯಲ್ಲಿ ಇರ್ತಾರೋ ಅಂತ ಸಮಯಗಳಲ್ಲಿ ಬರ್ತಾರೆ. ಸಹೋದರಿಯರು ಕೂಡ ಅವರನ್ನ ಉಪಚರಿಸುವಂತವರಾಗಿ ಅಥವಾ ಕರುಣೆ ತೋರಿಸುವಂತವರಾಗಿ ಮನೆಯೊಳಗೆ ಮಾಡುವಾಗ ಅನೇಕ ತಪ್ಪಾದ ಬೋಧನೆಗಳನ್ನು ಅವರು ಹೇಳಿಕೊಡುತ್ತಾರೆ. ಅದಕ್ಕೆ ನಾವು ಅವಕಾಶ ಕೊಡಬಾರದು. So first holiness is through right doctrine. ಮೊಟ್ಟ ಮೊದಲ ಪರಿಶುದ್ಧತೆ ಅನ್ನುವಂಥದ್ದು ಸ್ವಸ್ಥ ಬೋಧನೆಯ ಮುಖಾಂತರ. Read Jude verse 4. ಯೂದನ ಗ್ರಂಥ 4ನೇ ವಚನವನ್ನ ಓದೋಣ. ಯೂದನ ಪತ್ರಿಕೆ 4ನೇ ವಚನ. ಯಾಕಂದ್ರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನ ನಡೆಸುವವರು, ನಮ್ಮ ಒಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಒಕ್ಕಿದ್ದಾರೆ. ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲಿಯೇ ಅವರ ವಿಷಯವಾಗಿ ಬರೆದದೆ. Okay, here are some people crept in. ಕಳ್ಳತನದಿಂದ ಹೊರಗೆ ಬಂದಿದೆ. That is why last week we talked about how to welcome a new believer or someone who come from other churches. How do we welcome them? Very, very important, because many will creep in. ನಾವಿಲ್ಲಿ ನೋಡ್ತಾ ಇದ್ದೇವೆ, ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಅವರು ಒಳಗೆ ಹೋಗಿದ್ದಾರೆ. ಕಳೆದ ವಾರ ಕೂಡ ನಾವು ನೋಡ್ತಾ ಬಂದು ಹೊಸದಾಗಿ ಬೇರೆ ಕಡೆಯಿಂದ ಬೇರೆ ಸಭೆಯಿಂದ ನಮ್ಮ ಸಭೆಗೆ ಬರುವಾಗ ನಾವು ಯಾವ ರೀತಿ ಅವರನ್ನ ಆಹ್ವಾನಿಸಬೇಕು, ಯಾವ ಕ್ರಮಗಳನ್ನ ಅಥವಾ ಸಂಗತಿಗಳನ್ನ ನಾವು ನೋಡುವಂತವರಾಗಿರಬೇಕು ಎಂಬುದಾಗಿ ಕಳೆದ ವಾರ ನಾವು ನೋಡ್ತಾ ಬಂದೆವು. Matthew 13:24 and 25 talks about the enemy sowing the false teaching seed among the wheat. Matthew 13:24-25. ನಾವು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 24 ಮತ್ತು 25ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಾವ ರೀತಿ ಒಬ್ಬ ವೈರಿ ಆತನು ಹೊಲದಲ್ಲಿ ಗೋಧಿ ಬೆಳೆಯ ಮಧ್ಯದಲ್ಲಿ ಅಣಜಿಯನ್ನ ಬಿತ್ತುತ್ತಾನೆ ಎಂಬುವಂತ ವಿಷಯದಲ್ಲಿ. When did it happen? ಅದು ಯಾವಾಗ ಆಯ್ತು? When men slept. Men slept. Hello? When men slept, the enemy sow the weeds. ಅವರು ನಿದ್ರೆ ಮಾಡುವ ಕಾಲದಲ್ಲಿ ಆ ವೈರಿಯು ಗೋಧಿಯ ನಡುವೆ ಅಣಜಿಯನ್ನ ಬಿತ್ತಿ ಹೋದನು. Church elders have to be always alert. ಆದ್ರಿಂದ ಸಭಾ ಹಿರಿಯರು ಈ ವಿಷಯದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. 1 John chapter 4 1-3. ಮೊದಲನೇ ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 1-3 ವಚನಗಳು.
ಮೊದಲನೇವನ 4ನೇ ಅಧ್ಯಾಯ 1-3. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯನ್ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನ ಪರೀಕ್ಷಿಸಬೇಕು. ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದ್ರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನ ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ. ಅದು ಬರುವುದೆಂಬುದನ್ನ ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. So false teaching is very dangerous for the local church. ಆದ್ರಿಂದ ತಪ್ಪಾದ ಬೋಧನೆಗಳು ಸ್ಥಳೀಯ ಸಭೆಗೆ ಬಹಳ ಅಪಾಯಕಾರಿ. If you turn to Revelation chapter 2 verse 6, something is mentioned about the Ephesus church. ಪ್ರಕಟಣೆ 2ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಹೋಗುವಾಗ ಎಫೆಸ ಸಭೆಯ ಕುರಿತು ಅಲ್ಲಿ ಕೆಲವು ಸಂಗತಿಗಳು ಬರೆಯಲ್ಪಟ್ಟಿದೆ. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನ ನೀನು ಸಹ ದ್ವೇಷಿಸುತ್ತಿ. In the church in Ephesus, there was a false deeds of Nicolaitans. ನಾವು ಎಫೆಸ ಸಭೆಯಲ್ಲಿ ನೋಡುವಾಗ ಈ ವಾಕ್ಯ ಭಾಗ ಓದಿದಂತೆ ಆ ಎಫೆಸ ಸಭೆಯಲ್ಲಿ ನಿಕೋಲಾಯಿತರ ಕೃತ್ಯಗಳು, ತಪ್ಪಾದ ಕೃತ್ಯಗಳು ಇದ್ದವು. You may not understand what that Nicolaitans means. ಒಂದು ವೇಳೆ ಆ ರೀತಿ ಇರುವಂತ ನಿಕೋಲಾಯಿತರ ಕೃತ್ಯಗಳು ಏನೆಂಬುದಾಗಿ ನಮಗೆ ಅರ್ಥವಾಗ್ಲಿಕ್ಕಿಲ್ಲ. It is dividing the church into priest and laity, people becoming self-appointed honorable men, reverend, padri, bishop, pope. That is where it started. It was only a deed in Ephesus. ಅದು ಯಾವ ರೀತಿ ಪ್ರಾರಂಭ ಆಯ್ತು ಎಂಬುದಾಗಿ ನೋಡುವಾಗ ಸಭೆಗಳ ಮಧ್ಯದಲ್ಲಿ ಪ್ರೀಸ್ಟ್ಗಳು, ಪಾದ್ರಿಗಳು, ಬಿಷಪ್ಗಳು ಎಂಬುದಾಗಿ ಹೇಳಿಕೊಂಡು, ಆನಂತರ ಮನುಷ್ಯ ಮಾತ್ರದವರು ಎಂಬುದಾಗಿ ಹೇಳಿಕೊಂಡು, ಮನುಷ್ಯರ ಮಧ್ಯದೊಳಗಿಂದಲೇ ನೇಮಿಸಿಕೊಂಡು ಅವರು ಮಾಡುತ್ತಿದ್ದಂತ ಅಂತ ಕೃತ್ಯಗಳು ಎಫೆಸ ಸಭೆಯಲ್ಲಿಯೇ ಪ್ರಾರಂಭವಾಗಿತ್ತು. But when you come to Pergamos in chapter 2 verse 15, it became a doctrine. ಪರ್ಗಮ ಸಭೆಗೆ ನಾವು 2ನೇ ಅಧ್ಯಾಯ 15ನೇ ವಚನಕ್ಕೆ ಬರುವಾಗ ಪರ್ಗಮ ಸಭೆಯಲ್ಲಿ ಅದು ಒಂದು ನಿಕೋಲಾಯಿತರ ಬೋಧನೆ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ. So what was started as a small thing in Ephesus, by the time it came to Pergamos, it became a teaching that men, we need to have some bishops, some priest, pope over us, ordinary people, and laity and clergy. This division happened and it spread from one church. It became a doctrine later. ನಾವು ನೋಡ್ತೇವೆ ಇಲ್ಲಿ ಎಫೆಸ ಸಭೆಯಲ್ಲಿ ಸಣ್ಣ ಸಣ್ಣ ಕೃತ್ಯಗಳಾಗಿ ಪ್ರಾರಂಭವಾಗಿದ್ದಂಥದ್ದು ಪೆರ್ಗಮ ಸಭೆಯ ಸಮಯಕ್ಕೆ ಬರುವಾಗ ಅದು ಸಭೆಗಳ ಮಧ್ಯದಲ್ಲಿ ಅವರ ಒಂದು ಬೋಧನೆಯಾಗಿ ಅದು ಪರಿಣಮಿಸಲ್ಪಡುವಂತದ್ದಾಗಿರ್ತದೆ. ಅದರ ಮತ್ತು ಸಾಮಾನ್ಯ ಮನುಷ್ಯರು ಅನ್ನುವಂತ ಆ ಪದ್ಧತಿಯನ್ನ ಸಭೆಗಳ ಮಧ್ಯದಲ್ಲಿ ಅವರು ತಂದರು ಎಂಬುದಾಗಿ ನಾವು ನೋಡ್ತೇವೆ. That is why the false teaching is compared to leaven that will spread the whole lump. ಆದ್ರಿಂದಲೇ ಆ ತಪ್ಪಾದ ಬೋಧನೆಯನ್ನ ಹುಳಿ ಹಿಟ್ಟಿಗೆ ಅದು ಹೋಲಿಸಲ್ಪಟ್ಟಿದೆ. ಯಾಕಂದ್ರೆ ಅದು ಎಲ್ಲಾ ಕಡೆಗೂ ಹರಡಿಕೊಳ್ಳುವಂತದ್ದಾಗಿರ್ತದೆ. Philippians 3:2 calls false teachers dogs. ಅಲ್ಲಿ ಫಿಲಿಪಿಯ 3:2 ನಾವು ನೋಡ್ತೇವೆ ಆ ತಪ್ಪಾದ ಬೋಧನೆ ಮಾಡುವಂತವರನ್ನ ಪೌಲನು ನಾಯಿಗಳು ಎಂಬುದಾಗಿ ಎಚ್ಚರಿಸ್ತಾನೆ. Dog is an unclean animal in the Bible. ಸತ್ಯವೇದದಲ್ಲಿ ನಾಯಿ ಅನ್ನುವಂಥದ್ದು ಅಪರಿಶುದ್ಧವಾದಂತ ಪ್ರಾಣಿ. In 2 Peter 2:1, false prophets in the Old Testament, false teachers in the New Testament. ನಾವು ಎರಡನೇ ಪೇತ್ರ 2ನೇ ಅಧ್ಯಾಯ 1ನೇ ವಚನ ನಾವು ನೋಡುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಸುಳ್ಳು ಪ್ರವಾದಿಗಳಿದ್ದರು, ಹೊಸ ಒಡಂಬಡಿಕೆಯಲ್ಲಿ ಸುಳ್ಳು ಬೋಧಕರಿದ್ದಾರೆ. And one of the ಅಂತ್ಯ ದಿನದ ಗುರುತು ಏನು ಎಂಬುದಾಗಿ ನೋಡುವಾಗ ತಪ್ಪು ಬೋಧನೆ ಮಾಡುವಂಥದ್ದು, ಸುಳ್ಳು ಬೋಧನೆಯನ್ನು ಮಾಡುವುದು. 2 Timothy 4:3 says, people who have itching ears, ತೀಟ ಕಿವಿಯಲ್ಲೇ
ಉಳ್ಳವರು, they want teachers who will satisfy them. ನಾವು 2 ತಿಮೋಥಿ 4:3 ನಾವು ನೋಡುವಂತವರಾಗಿದ್ದೇವೆ. ಕೆಲವರು ತೀಟೆ ಕಿವಿಗಳುಳ್ಳವರಾಗಿ ದುರಾಶೆಗಳಿಗಾಗಿ ಅನೇಕ ಸಂಗತಿಗಳನ್ನ ಉಪದೇಶಗಳನ್ನ ಇಟ್ಟುಕೊಳ್ತಾರೆ. They like such teachers. ಅನೇಕರಿಗೆ ಅಂತ ಬೋಧಕರು ಇಷ್ಟವಾಗ್ತದೆ. 1 Timothy 4:1 says it's a doctrine of devils. ನಾವು 1 ತಿಮೋಥಿ 4:1 ನೋಡ್ತೇವೆ, ಅದು ದೆವ್ವಗಳ ಬೋಧನೆಗಳು ಎಂಬುದಾಗಿ. Verse 16 says, save yourself and the people who hear you. Paul is writing to Timothy, if you have the right doctrine, you will save yourself and those who hear you. 4ನೇ ಅಧ್ಯಾಯ 1 ತಿಮೋಥಿ 16ನೇ ಹೇಳ್ತಾನೆ, ಪೌಲನು ತಿಮೋಥಿನಿಗೆ ಬರೆಯುವಾಗ, ನೀನು ಆ ಸ್ವಸ್ಥ ಬೋಧನೆಯನ್ನ ಮಾಡುವುದಾದ್ರೆ, ಉಪದೇಶವನ್ನ ಮಾಡುವುದಾದ್ರೆ, ನಿನ್ನನ್ನು ನೀನು ಕಾಪಾಡಿಕೊಳ್ಳುವಿ, ಉಪದೇಶ ಕೇಳುವವರನ್ನು ನೀನು ರಕ್ಷಿಸುವಿ ಎಂಬುದಾಗಿ. Saving from what? It is not soul salvation. It is saving from the assembly falling into false doctrine. ಇಲ್ಲಿ ರಕ್ಷಿಸುವಿ ಎಂಬುದಾಗಿ ಹೇಳಲ್ಪಡುವಾಗ ಅದು ನಮ್ಮ ಆತ್ಮಗಳ ರಕ್ಷಣೆ ಅಲ್ಲ, ಅದು ಸಭೆಯನ್ನ ತಪ್ಪಾದ ಬೋಧನೆಯಿಂದ ರಕ್ಷಿಸುವಂತದ್ದು. Bible says, if anyone teach false teaching, correct them. If they don't correct themselves, avoid them. ಸತ್ಯವೇದ ನಮಗೆ ಹೇಳ್ತದೆ ಏನಂದ್ರೆ, ಯಾರಾದ್ರೂ ನಿಮ್ಮ ಮಧ್ಯದಲ್ಲಿ ತಪ್ಪು ಬೋಧನೆಯನ್ನ ಮಾಡಿದರೆ ಅವರನ್ನ ತಿದ್ದಿರಿ, ಆ ತಿದ್ದಿಗೆ ಅವರು ಒಳಪಡದೆ ಹೋದ್ರೆ ಅವರ ಸಹವಾಸವನ್ನ ಬಿಟ್ಟು ಬಿಡಿರಿ ಎಂಬುದಾಗಿ ಹೇಳ್ತದೆ. So I'm going to close my study today. One of the discipline very important in the church is about a right doctrine, avoiding false teaching. Anyone bringing false teaching, avoid them. ನಾನು ನನ್ನ ಸಂದೇಶವನ್ನ ಮುಗಿಸುವಂತ ಮೊದಲು ತಿಳಿಸುವುದಕ್ಕೆ ಇಷ್ಟಪಡ್ತೇನೆ ಏನಂದ್ರೆ, ನಾವು ಇವತ್ತು ಮೊದಲನೇ ಒಂದು ಶಿಸ್ತನ್ನ ಕಲಿಯುತ್ತಾ ಬಂದೆವು. ಅದು ಏನು ಎಂಬುದಾಗಿ ಹೇಳುವಾಗ, ಸ್ವಸ್ಥ ಬೋಧನೆಯ ಕುರಿತು ಬೋಧನೆಯ ವಿಷಯದಲ್ಲಿ ಇರಬೇಕಾದಂತ ಶಿಸ್ತು. ಯಾರಾದ್ರೂ ತಪ್ಪು ಬೋಧನೆಯನ್ನ ಮಾಡುವಂತವರಾಗಿದ್ರೆ ಅವರನ್ನ ನಾವು ಬಿಟ್ಟು ಬಿಡುವಂತವರಾಗಿರ್ಬೇಕು, ಸೇರಿಸಿಕೊಳ್ಳಬಾರದು. ತಪ್ಪು ಬೋಧನೆ ಎಂದಿಗೂ ಕೂಡ ಸಭಾ ಮಧ್ಯದಲ್ಲಿ ಬರಬಾರದು. Next week, we will look at the other issues where correction is needed, like immoral life in Corinthian Church chapter 5. But more serious than immoral life is false teaching. ನಾವು ಬರುವಾರ ದೇವರ ಚಿತ್ತವಾದ್ರೆ ಬೇರೆ ಬೇರೆ ರೀತಿಯಾದಂತ ಶಿಸ್ತುಗಳನ್ನ ಕುರಿತು ನೋಡೋಣ. ವಿಶೇಷವಾಗಿ ಕೊರಿಂಥ ಸಭೆಯಲ್ಲಿ 1 ಕೊರಿಂಥ 5ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಅನೈತಿಕವಾದಂತ ಜೀವಿತವನ್ನ ಇಟ್ಟುಕೊಂಡಂತ ಸಭೆ. ಆದ್ರೆ ಕಲಿಯುತ್ತಾ ಹೋಗುವಾಗ ಒಂದು ವಿಷಯವನ್ನ ನಾವು ತಿಳ್ಕೊಳ್ಳೋಣ, ಏನಂದ್ರೆ ಅನೈತಿಕ ಜೀವಿತಕ್ಕಿಂತ ತಪ್ಪಾದ ಬೋಧನೆ ಅನ್ನುವಂಥದ್ದು ಇನ್ನೂ ಹೆಚ್ಚಾದ ಅಪಾಯ ಉಂಟು ಮಾಡುತ್ತದೆ. I'm not telling immoral life is okay. No, that is also very serious. But that only affects that person and the family, to some extent the local church. But false teaching like a leaven can spread and damage the testimony of the whole assembly. ಅನೈತಿಕ ಜೀವಿತ ಅನ್ನುವಂಥದ್ದು ನಾನು ಅದು ಸರಿ ಮಾಡಬಹುದು ಆ ರೀತಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ಅದು ಕೂಡ ಬಹಳ ಗಂಭೀರವಾದಂತ ವಿಷಯವೇ. ಅನೈತಿಕ ಜೀವಿತ ಅನ್ನುವಂಥದ್ದು ಆ ವ್ಯಕ್ತಿಯನ್ನ ಅಥವಾ ಅವನ ಕುಟುಂಬವನ್ನ ನಷ್ಟಪಡಿಸಬಹುದು ಅಷ್ಟೇನೆ. ಆದ್ರೆ ತಪ್ಪಾದ ಬೋಧನೆ ಅನ್ನುವಂಥದ್ದು ಇಡೀ ಸಭೆಯನ್ನ ಅದು ನಷ್ಟಕ್ಕೆ ಒಳಪಡಿಸ್ತದೆ. May the Lord help us as we continue to study this important topic. ನಾವು ಇದನ್ನ ಬಹಳ ಪ್ರಾಮುಖ್ಯವಾದ ವಿಷಯವನ್ನ ಕಲಿಯುತ್ತಾ ಮುಂದುವರಿಯುವಾಗ ದೇವರು ನಮಗೆ ಸಹಾಯ ಮಾಡಲಿ.